ಜಗಳ ನಿಲ್ಲಲ್ಲ. ಹೀಗಿರುವಾಗ ಹೈಕಮಾಂಡ್ ಏನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ? ಆಮೇಲೆ ನೀವು ನಾನು ಇವತ್ತು ಸದಾನಂದ ಗೌಡರ ಜೊತೆ ಚರ್ಚೆ ಮಾಡುವಾಗ ಹೇಳ್ತಾ ಇದ್ದೆ, ಬೇರೆ 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 ರಾಜ್ಯದ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯನ್ನು ನೀವು ನೋಡಿ, ಅಲ್ಲಿ ಎಷ್ಟೇ ಜಗಳ ಇದ್ದರೂ ಕೂಡ ಹೊರಗಡೆ ಬಂದು ಮಾತನಾಡಲ್ಲ. ಇಲ್ಲಿ ನಾನು ಹೇಳಿದೆ, ಸದಾನಂದ ಗೌಡರಿಗೆ ನಾನು ನೆನಪು ಮಾಡಿಕೊಡ್ತಾ ಇದ್ದೆ, ನೀವು 2006ರಲ್ಲಿ 24x7 ಚಾನೆಲ್ಗಳು ಬಂದವು. ಅವತ್ತಿನಿಂದ ರೇಣುಕಾಚಾರ್ಯ ಮಾತನಾಡ್ಲಿಕ್ಕೆ ಶುರು ಮಾಡಿದ್ರು. ಇವತ್ತಿನವರೆಗೆ ನಿಮ್ಮ ಕರ್ನಾಟಕದ ಬಿ ಜೆ ಪಿಯ ಮಾತುಗಳು ನಿಂತಿವೆಯಾ? ನಿಂತಿಲ್ಲ. ಅದು ನನಗನ್ಸುತ್ತೆ, ಸಮ್ವೇರ್ ದ ಪೊಲಿಟಿಕಲ್ ಮ್ಯಾಚುರಿಟಿ ಈಸ್ ಲ್ಯಾಕಿಂಗ್, ಸಮ್ವೇರ್ ಲಾರ್ಜ್ ಹಾರ್ಟೆಡ್ನೆಸ್ ಈಸ್ ಲ್ಯಾಕಿಂಗ್, ಸಮ್ವೇರ್ ದಟ್ ಕಾಮ್ರೇಡರ್ಶಿಪ್ ಇರುತ್ತಲ್ಲ, ದಟ್ ಈಸ್ ಲ್ಯಾಕಿಂಗ್ ಅಂತ ಅನ್ಸುತ್ತೆ. ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿರೋದು ಮತ್ತು ರಾಜ್ಯಾಧ್ಯಕ್ಷ ಹುದ್ದೆಯ ಸುತ್ತಲೂ ಈ ಚರ್ಚೆ ಆಗ್ತಿರೋದ್ರಿಂದ ಆರಂಭಿಕ ತಪ್ಪುಗಳನ್ನೇನಾದ್ರು ವಿಜಯೇಂದ್ರ ಮಾಡಿದ್ರ? ಅವ್ರು ಹೋದ್ರು, ಎಲ್ಲರ ಮನೆಗೆ ಹೋದರು, ಯತ್ನಾಳ್ ಮನೆಗೆ ಬರ್ತೀವಿ ಅಂದರು, ರಮೇಶ್ ಜಾರಕಿಹೊಳಿ ಮನೆಗೆ ಹೋದರು, ಏನು ಮಾಡ್ಬೋದಾಗಿತ್ತು ಅವರು? ಅದೇ ನನಗನ್ಸುತ್ತೆ, ವಿಜೇಂದ್ರ ಮೊದಲ ಬಾರಿ ಶಾಸಕರಾಗಿದ್ದರು. ಅಂದರೆ ಪ್ಯೂರ್ಲಿ ನನ್ನ ಸಲಹೆಯನ್ನು ಕೇಳೋದಾದರೆ, ದಟ್ಸ್ ಮೈ ದಿಸ್. ವಿಜೇಂದ್ರರನ್ನು ಶಾಸಕಾಂಗ ಪಕ್ಷದ ನಾಯಕರಾಗಿ ಸಂಘಟನೆಯ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು ಒಬ್ಬರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ಬೋದಿತ್ತು ಹೈಕಮಾಂಡ್. ಆಗ ಈ ಜಗಳಗಳನ್ನು ಪರಿಹರಿಸ್ಬೋದಿತ್ತು. ವಿಜೇಂದ್ರ ರಾಜ್ಯಾಧ್ಯಕ್ಷರಾದ ತಕ್ಷಣ ಸಂಘಟನೆಯಿಂದ ಬಂದಿರತಕ್ಕಂಥವ್ರಿಗೂ ಅವ್ರಿಗೂ ತಿಕ್ಕಾಟ ಶುರು ಆಯಿತು. ದಟ್ ಈಸ್ ತಟಸ್ಥ ಬಣ. ಇನ್ನೊಂದು ಕಡೆ ಯತ್ನಾಳ್ರಿಗೂ ವಿಜೇಂದ್ರರಿಗೂ ಜಗಳ ಇರಲೇ ಇಲ್ಲ. ಯತ್ನಾಳ್ರಿಗೂ ಯಡಿಯೂರಪ್ಪನವ್ರಿಗೂ ಜಗಳ ಇತ್ತು. ಯಾಕಿತ್ತು? 94ರಲ್ಲಿ ಯತ್ನಾಳ್ರು MLA ಆಗ್ತಾರೆ, 99ನಲ್ಲಿ ಜಗದೀಶ್ ಶೆಟ್ಟರು ವಿರೋಧ ಪಕ್ಷದ ನಾಯಕರಾಗ್ತಾರೆ. ಅವಾಗ 99ನಲ್ಲಿ ಯಡಿಯೂರಪ್ಪನವ್ರು ಚುನಾವಣೆ ಸೋಲ್ತಾರೆ. ಅವಾಗ್ನಿಂದಲೂ ಕೂಡ ಅಂದರೆ ಅವರು MP ಇರ್ತಾರೆ ವಿಜಯಪುರದಲ್ಲಿ. ಅವಾಗ್ನಿಂದಲೂ ಕೂಡ ಯಡಿಯೂರಪ್ಪನವರ ಲಿಂಗಾಯತ ಪ್ರತಿಸ್ಪರ್ಧಿ ಯಾರು ಅಂತಂದರೆ ಬಸನಗೌಡ ಪಾಟೀಲ್ ಯತ್ನಾಳ್ರು. ಹಾಗಾಗಿ ಯತ್ನಾಳ್ರು, ಅನಂತಕುಮಾರ್ ಇದೆಲ್ಲ ಒಂದು ಗುಂಪಾಗಿರುತ್ತೆ. ಜಗದೀಶ್ ಶೆಟ್ಟರು ಇದೊಂದು ಗುಂಪಿರುತ್ತೆ, ಅದು ಯಡಿಯೂರಪ್ಪನವ್ರ ವಿರುದ್ಧ ಇರುತ್ತೆ. ಅದು ಇವತ್ತಿಗೂ ಕೂಡ ಯಡಿಯೂರಪ್ಪನವ್ರಿಗೂ ಯತ್ನಾಳ್ರಿಗೂ ಆ ಮನಸ್ತಾಪಗಳು ಇದ್ದೇ ಇದ್ವು. ಬಟ್ ಈಗ ವಿಜಯೇಂದ್ರರ ಜೊತೆ ಯತ್ನಾಳ್ರಿಗೆ ಅನಿಸ್ತಾ ಇದೆ, ನಾನು ಹೋಗಿ ಯಾಕೆ ಕೆಲಸ ಮಾಡಬೇಕು? ಮೇ ಬಿ ಇಟ್ ಈಸ್ ಸಮಥಿಂಗ್ ಟು ಡೂ ವಿತ್ ಮಂತ್ರಿ ಆಗ್ಲಿಕ್ಕೆ ಯತ್ನಾಳ್ರಿಗೆ ಬಿಡಲಿಲ್ಲ, ಇನ್ನೊಂದು ಗುಂಪು ಮಂತ್ರಿ ಆಗ್ಲಿಕ್ಕೆ ವಿಜಯೇಂದ್ರರನ್ನ ಬಿಡಲಿಲ್ಲ. ಈ ಪಾಲಿಟಿಕ್ಸ್ನಲ್ಲಿ ಹೆಂಗಿರುತ್ತೆ, ನೀವು ಮಂತ್ರಿ ಆಗ್ಲಿಕ್ಕೆ ಬಿಡಬೇಕು, ಮಂತ್ರಿ ಆಗ್ಲಿಕ್ಕೆ ಬಿಡದೇ ಇದ್ರೆ ಆಮೇಲಿನ ದಿನಗಳಲ್ಲಿ ಒಂದು ತಂಡ ವಿರೋಧ ಕಟ್ಕೊಂಡ, ನಿಮ್ಗೆ ತಂಡ ವಿರೋಧ ಕಟ್ಕೊಳ್ಳೋದು. ಈಗ ರಮೇಶ್ ಜಾರಕಿಹೊಳಿ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಬಂದರು, ಅದು ಯಾವುದೋ ಒಂದು ಕೇಸ್ ಆಯಿತು, ಅದರಲ್ಲಿ ಬಿ ರಿಪೋರ್ಟ್ ಹಾಕಲಿಲ್ಲ ಅನ್ನುವ ಸಿಟ್ಟು. ಆಮೇಲೆ ಆ ಫ್ರೆಂಡ್ಶಿಪ್ ಇಲ್ಲದೆ ಇರೋ ಕಾರಣದಿಂದ, ಆಮೇಲೆ ನನಗನ್ಸುತ್ತೆ ವಿಜಯೇಂದ್ರ ಕೂಡ ಅಧ್ಯಕ್ಷರಾದ ನಂತರ ಸ್ವಲ್ಪ ಮಟ್ಟಿಗೆ ನೀವು ಯಾವಾಗಲೂ ಪೊಲಿಟಿಕ್ಸ್ನಲ್ಲಿ ನೀವೇ ಮಾನಿಟರ್ ಜಾಗಕ್ಕೆ ಬಂದು ಕೂತಾಗ ಪ್ಯಾರಾಶೂಟ್ ಆದವ್ರು ಹಂಬಲ್ ಆಗಿರ್ಬೇಕು. ಆಮೇಲೆ ನೀವು ಸೀನಿಯರ್ಸ್ಗಳನ್ನು ಇನ್ನಷ್ಟು ಇನ್ವಾಲ್ವ್ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇತ್ತು ಅಂತ ನನಗನ್ಸುತ್ತೆ. ಅಶ್ವಥ್ ನಾರಾಯಣ ನಮ್ಮನ್ನು ಜಾಯ್ನ್ ಆಗಿದ್ದಾರೆ, ಆನ್ ದ ವೇ ಇದ್ದಾರೆ ಸ್ಟುಡಿಯೋಗೆ. ಹಾಗೆ ಕಾರಿಂದಾನೇ ಮಾತಾಡ್ತಿದ್ದಾರೆ, ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ಸುತ್ತೆ. ಅಶ್ವಥ್ ನಾರಾಯಣರೇ, ಟೆಸ್ಟ್ ಮ್ಯಾಚಿನ ಅಪ್ಡೇಟ್ ತಗೊಂಡಂಗೆ ಆಗಿದೆ. ಇದು ಏನಿದೆ ಇವತ್ತಿನ ಪಂದ್ಯ ಮುಗಿದಾಗಿನ ಪರಿಸ್ಥಿತಿ ಅಂತ? ಯಾರ ಕೈ ಮೇಲಾಗಿದೆ, ಯಾವ ಟೀಮಿಗೆ ಹಿನ್ನಡೆ ಆಗಿದೆ? ಟೆಸ್ಟ್ ಮ್ಯಾಚ್ ನೀರಸ ಇರುತ್ತೆ. ನೀರಸ ಇರುತ್ತೆ. ಇದು ಇಂಟ್ರೆಸ್ಟಿಂಗ್ ಇದೆ. ಇದು ಕಂಟಿನ್ಯೂಸ್ ಡೈಲಿ T20 ಮ್ಯಾಚ್. ಹೌದು ಅಜಿತ್, ಈಗ ಕೇಳಿಸ್ತಾ ಇದೆಯಲ್ಲ? ಅಜಿತ್, ಒಂದು ನಾವೆಲ್ಲ ಸಂಘಟನೆಯಲ್ಲಿ ಕೆಲಸ ಮಾಡಿರೋರು. ನಾನು ಈ ಸಂಘಟನಾ ಪರ್ವ ಚುನಾವಣೆಯ 4 ಜಿಲ್ಲೆಗಳ ಜವಾಬ್ದಾರಿ ಇದೆ. ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆಯ ನನಗೆ ಜವಾಬ್ದಾರಿ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಚುನಾವಣಾ ಅಧಿಕಾರಿಯಾಗಿ ಮತ್ತು ಇನ್ನು ಬಾಕಿ 3 ಜಿಲ್ಲೆಯ ಅಬ್ಸರ್ವರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಮತ್ತೆ ಕಳೆದ ಬಾರಿ ಸಂಘಟನಾ ಪರ್ವದ ಚುನಾವಣಾಧಿಕಾರಿ ನಾನು ಮತ್ತು ಆಲಪ್ಪ ಆಚಾರು. ಈಗ ಯತ್ನಾಳ್ ಅವರಾಗ್ಲಿ, ಸುಧಾಕರ್ ಅವರಾಗ್ಲಿ, ಅಥವಾ ಸತೀಶ್ ಜಾರಕಿಹೊಳಿ ಅವರಾಗ್ಲಿ, ಇವ್ರಿಗೆ ಯಾರಿಗೂ ಸಂಘಟನೆಗೂ ಇವ್ರಿಗೂ ಸಂಬಂಧವೇ ಇಲ್ಲ. ಅರವಿಂದ್ ಲಿಂಬಾವಳಿ ಇದಾರಲ್ಲ, ಅವ್ರಿಗೆ ಈ ಸಂಘಟನಾ ಪರ್ವದ ಚುನಾವಣೆ ಪ್ರಕ್ರಿಯೆಗಳೇನು ಅಂತ ಗೊತ್ತಿದೆ. ಈಗ ರಾಜ್ಯ ಅಧ್ಯಕ್ಷರು ಘೋಷಣೆ ಆಗಿ 1 ವರ್ಷ ಆಯ್ತು. ರಾಜ್ಯಾಧ್ಯಕ್ಷರ ಜೊತೆನಲ್ಲೇ ಜಿಲ್ಲಾ ಅಧ್ಯಕ್ಷರುಗಳು ಘೋಷಣೆ ಮಾಡಿದ್ರು. ಅದನ್ನ ಈಗ ಕನ್ಫರ್ಮೇಶನ್ ಮಾಡ್ತಾ ಇರೋದಷ್ಟೇ. ಇವ್ರು ಪ್ರಶ್ನೆ ಮಾಡೋ ರೀತಿಯೇ ರಾಜ್ಯ ಅಧ್ಯಕ್ಷರ ಜೊತೆ ಜಿಲ್ಲಾ ಅಧ್ಯಕ್ಷರು ಘೋಷಣೆ ಮಾಡಿದಾಗ ಇವರೆಲ್ಲ ಸುಮ್ಮನಿದ್ದು, ಇವಾಗ ಪ್ರಶ್ನೆ ಮಾಡುವಂತದ್ದು ಏನಿದೆ ಬಟ್ ಸಂಘಟನೆಯ ಸಿಸ್ಟಮ್ ಇವ್ರಿಗೆ ಗೊತ್ತಿಲ್ಲ. ಅಶ್ವಥ್ ನಾರಾಯಣ, ಇಟ್ ಇಸ್ ನಾಟ್ ಅಬೌಟ್ ಪ್ರಾಸೆಸ್ ಬಗ್ಗೆ ಅಲ್ಲ ಇದು. ಒಲ್ಲದ ಹೆಂಡತಿಗೆ ಮೊಸರಲ್ಲಿ ಕಲ್ಲು ಅಂತಾರೆ.
ಎಸ್ ಅಷ್ಟೇ. ಈಗ ನಾನ್ ನೋಡಿ ಚಿಕ್ಕಬಳ್ಳಾಪುರ ಚುನಾವಣೆ ಮಾಡುವಾಗ ನಾನೇ ಇದ್ದೆ ಸರ್, ನನ್ ಕಣ್ಣೆದುರುಗಡೆ ಇತ್ತು. ಸುಧಾಕರ್ ಹೇಳ್ತಾರೆ ಸಮಾಧಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ಪಾರ್ಟಿನ ಅಂತ ಹೇಳ್ತಾರೆ ಸರ್. ಯಾರನ್ನ ಕೇಳಿ ಮಾಡ್ತಾ ಇದಾರೆ ಜಿಲ್ಲಾಧ್ಯಕ್ಷರು ಅಂತ ಕೇಳಿ. ಇವ್ರು ಜಿಲ್ಲೆ ಸಂಸದರಾಗಿದ್ದಾರಲ್ಲ, ಇವತ್ತು ಕಂಪ್ಲೇಂಟ್ ಬಂತು ನನಗೆ, ಇವರು ದಿಶಾ ಕಮಿಟಿಗೆ ಇವ್ರು ತಮ್ಮನ್ ಮಾಡ್ಕೊಂಡಿದ್ದಾರೆ ಸರ್. ಇವ್ರು ಪಾರ್ಟಿನ ಕೇಳಿದ್ರ ಇವರು? ಅಶೋಕ್ ಇನ್ಸ್ಟ್ರಕ್ಷನ್ ಇದೆಯಾ? ಅವ್ರು ಮಾತಾಡಿದ್ದಕ್ಕೆ ಯಾವ್ದಕ್ಕೂ ಸುಮ್ಮನೆ ಇರಬೇಡಿ, ಕೌಂಟರ್ ಕೊಡ್ತಾ ಹೋಗಿ ಅಂತ ಏನಾದ್ರು ಇನ್ಸ್ಟ್ರಕ್ಷನ್ಸ್ ಇದೆಯಾ? ಇಲ್ಲ, ಆತರ ಇಲ್ಲ ಸರ್. ಬಟ್ ಆದ್ರೆ ಸಂಘಟನೆ ವಿಚಾರದಲ್ಲಿ ನೋಡಿ, ಅರವಿಂದ್ ಲಿಂಬಾವಳಿಯವರಿಗೆ ಸಂಘಟನೆ ವಿಷಯ ತುಂಬಾ ಚೆನ್ನಾಗಿ ಗೊತ್ತಿದೆ. ಅರವಿಂದ್ ಲಿಂಬಾವಳಿಯವರು ಮಾತಾಡೋದಿಲ್ಲ ಇದ್ರ ಬಗ್ಗೆ. ನಮ್ಮಲ್ಲಿ ಇರ್ತಕ್ಕಂಥ ಸಿಸ್ಟಮ್ ಸರ್, ನಳಿನ್ ಕುಮಾರ್ ಕಟೀಲ್ ಆದಾಗ್ಲೂ ಇದೇ ಸಿಸ್ಟಮ್ ಆಗಿದ್ದು, ಯಡಿಯೂರಪ್ಪನವರು ಅಧ್ಯಕ್ಷರಾಗಿದ್ದಾಗಲೂ ಇದೇ ಸಿಸ್ಟಮ್. ಹ್ಞೂ ಸರ್, ಅವಾಗ ಬರದೇ ಇರುವ ಭಿನ್ನಾಭಿಪ್ರಾಯ ಭಿನ್ನಮತ ಈಗಲೇ ಯಾಕೆ ಬರ್ತಾ ಇದೆ ಅಂತ ಪ್ರಶ್ನೆ. ಈಗ ನೀವ್ ಹೇಳಿದ್ರಲ್ಲ ಒಲ್ಲದ ಗಂಡನಿಗೆ ಕಲ್ಲರ ಮೊಸರು ಅಂತ, ಆತರ ಇವ್ರಿಗೆಲ್ಲ ಸುಧಾಕರ್ಗೆ, ಯತ್ನಗೌಡ ಪಾಟೀಲ್ ಸರ್, ಇವರೆಲ್ಲ ಇವರು ಅಲಿಗೇಷನ್ಸ್ ಮಾಡೋದು ಸುಮ್ನೆ ಒಳ ಒಪ್ಪಂದಗಳು, ಪಕ್ಷದ ವಿರುದ್ಧವಾಗಿ ಮಾಡಿದ್ರು ಅಂತ ರಾಜ್ಯ ಅಧ್ಯಕ್ಷರ ಮೇಲೆ ಅಲಿಗೇಷನ್ಸ್ ಮಾಡ್ತಾರೆ ಸರ್. ಇವರು ಚಿಕ್ಕೋಡಿ ನಾವ್ ಯಾಕೆ ಸೋತ್ರಿ ಅಂತ ಜಾರಕಿಹೊಳಿ ಅವರು ಕ್ಲಾರಿಫೈ ಮಾಡ್ಲಿ ಸರ್. ಚಿಕ್ಕೋಡಿನಲ್ಲಿ ನಾವು ಸೋಲ ಕಾರಣ ಏನೋ? ಚಿಕ್ಕೋಡಿನಲ್ಲಿ ಸತೀಶ್ ಜಾರಕಿಹೊಳಿ ಮಗಳು ಗೆಲ್ತಾರೆ, ಯಾಕೆ ಕಾರಣ ಯಾರು? ಅದಕ್ಕೆ ಉತ್ತರ ಕೊಡ್ಲಿ ಅವರು. ಅದಕ್ಕೆ ಸುಮ್ನೆ ಇದನ್ನ ಅಲಿಗೇಷನ್ ಮಾಡೋದಲ್ಲ ರಾಜ್ಯ ಅಧ್ಯಕ್ಷರ ಮೇಲೆ ಸರ್. ಸಂಘಟನೆ ಸರ್ ದಾವಣಗೆರೆನಲ್ಲಿ ಅದು ಮೂರು ಬಾರಿ 4 ಬಾರಿ ಇದು ಕಾರಣ. ಅಲ್ಲಿ ಸೀಟ್ ಹಂಚಿಕೆನಲ್ಲಿ ಅವತ್ ವೇಳೆ ಸಿದ್ದೇಶ್ಗೆ ಕೊಟ್ಟಿದ್ರು, ಗೆಲ್ತಿದ್ರು, ಇದು ಮಾಡ್ತಿದ್ರು ಅನ್ನೋಂಥದ್ದು ಒಂದು ಇತ್ತು ಅಲ್ಲಿ. ಅದ್ರ ಅವ್ರ ಮಿಸ್ಸಸ್ಗೆ ಸೀಟ್ ಕೊಟ್ರು, ಗೆಲ್ಲಿಲ್ಲ. ಬಾಕಿ ಕಡೆ ಅಲ್ಲ ಸರ್, ನಾವು ಬೆಂಗಳೂರು ಗ್ರಾಮಾಂತರ ಗೆದ್ದುವಲ್ಲ, ಮಹತ್ವ ಅಲ್ವಾ ಅದ್ರದ್ದು? ಹೇಳಿ ಸರ್, ಬೆಂಗಳೂರು ಗ್ರಾಮಾಂತರ ಗೆದ್ದಿರೋ ಸಾಮಾನ್ಯದ ವಿಚಾರನ? ಪಾಯಿಂಟ್ ಏನಿಲ್ಲ, ಹೌದಪ್ಪ ನಾವು ದಾವಣಗೆರೆ ಸೋಲ್ಸಿವಿ, ನೀವು ಚಿಕ್ಕೋಡಿ ಸೋಲ್ಸಿವಿ, ಬನ್ನಿ ಎಲ್ಲ ಒಟ್ಟಿಗೆ ಹೋಗೋಣ ಅಂತ. ಸರ್ ಒಂದ್ ನಿಮಿಷ, ಇಲ್ಲ ಅಜಿತ್ ಒಂದ್ ನಿಮಿಷ. ಇವ್ರು ಹೇಳ್ತಾರೆ ಸಮಾಧಿ ಮಾಡಕ್ ಬಂದ್ರು ಅಂತ ಹೇಳ್ತಾರೆ ಸರ್. ಇವ್ರು ಇಲ್ದೇನೆ ಕೋಲಾರದಲ್ಲಿ 8 ಸೀಟ್ ನಾವು ಗೆದ್ದಿದ್ವಿ, ಇವ್ರು ನಮ್ಮ ಪಾರ್ಟಿಲೇ ಇರ್ಲಿಲ್ಲ ಸರ್. ಇವ್ರೇನ್ ಮಾತಾಡೋದು? ಇವರು ಸಂಘಟನೆ ವಿಷಯದಲ್ಲಿ ಬಹಳ ಗೌರವವಾಗಿ ನಡ್ಕೋಬೇಕು. ಅವರು ಮಂತ್ರಿ ಆಗಿದ್ರು, ನಿನ್ನೆ ಹೇಳಿದಂಗೆ 3 ಸಲ ಬಿ ಫಾರಂ ಕೊಟ್ಟಿರೋದು ಸರ್. ಅಲ್ಲಿ ಕಾರ್ಯಕರ್ತರು ಏನ್ ನೋವು ಅನುಭವಿಸಿದ್ದಾರೆ ಗೊತ್ತಿದೆ. ಚಿಕ್ಕಬಳ್ಳಾಪುರದಲ್ಲಿ ನಾನು ಅಬ್ಸರ್ವರ್ ಆಗಿ ನಾನು ಹೋಗಿದ್ದೀನಿ ಸರ್. ಮೆಂಬರ್ಶಿಪ್ ಮಾಡಿಸ್ಬಿಟ್ಟು 3 ತಿಂಗಳಾದ್ರೂ ಅಪ್ಡೇಟ್ ಮಾಡಿಲ್ಲ. ಕೇಳಿದ್ರೆ ಅವನು ತಾಲೂಕು ಅಧ್ಯಕ್ಷ ಹೇಳ್ತಾನೆ, ನನಗೆ MP ಹೇಳ್ಬೇಕು, ನಮ್ಮ MLA ಹೇಳ್ಬೇಕು, ಸುಧಾಕರ್ ಹೇಳಿದ್ರೆ ನಾವು ಅಪ್ಡೇಟ್ ಮಾಡೋದು ಅಂತ ಹೇಳ್ತಾರೆ. ಡೆಲ್ಲಿಯಿಂದ ನಮಗೆ ಕಂಪ್ಯೂಟರ್ ನಲ್ಲಿ ನಿಲ್ಲ ಅಂತ ಬರ್ತಾ ಇದೆ ಚಿಕ್ಕಬಳ್ಳಾಪುರದಲ್ಲಿ. ಇವ್ರು ಹೇಳೋದು ಕೆಲಸ ಮಾಡಲ್ಲ. ಜಿಲ್ಲಾಧ್ಯಕ್ಷರನ್ನ ಯಾರನ್ನು ಮಾಡಬೇಕು ಅಂತ ಈ ತಾಲೂಕು ಅಧ್ಯಕ್ಷರನ್ನ ಕೇಳಿದ್ರೆ ನಮ್ಮ MP ಯಾರಿಗೆ ಹೇಳ್ತಾರೋ ಅವ್ರಿಗೆ ಮಾಡಿ ಅಂತ ಕೇಳ್ತಾರೆ ಸರ್. ಇದು ಸಿಸ್ಟಮ್ ಇದು ಎಲ್ಲ. ಇವ್ರ ಕುಟುಂಬದ ರಾಜಕಾರಣ ಮಾಡ್ಲಿಕ್ಕೆ ಸುಧಾಕರ್ ಮಾತಾಡೋದು. ಇವತ್ತು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ತಾರೆ, ವಿಜೇಂದ್ರ ಅವ್ರ ಬಗ್ಗೆ ಮಾತಾಡ್ತಾರೆ. ಹೊಟ್ಟೆ ಉರಿಯುತ್ತೆ ಸರ್ ಇವ್ರು ಮಾಡ್ತಾರೆ ಕೆಲಸಗಳು. ಸ್ಟುಡಿಯೋಗೆ ಬನ್ನಿ, ಇದು ಇಂಟ್ರೆಸ್ಟಿಂಗ್ ಆಗ್ತಿದೆ. ಸ್ಟುಡಿಯೋಗೆ ಬನ್ನಿ. ಒಂದೇನೋ ವಿಜೇಂದ್ರ ಬಣದ ಸ್ಟ್ರಾಟಜಿ ಚೇಂಜ್ ಆದಂಗೆ ಅನ್ನಿಸ್ತಾ ಇದೆ. ವಿಜೇಂದ್ರ ಅವರು ಉತ್ತರ ಕೊಟ್ಟರು, ಪ್ರೀತಮ್ ಗೌಡ್ರು ಉತ್ತರ ಕೊಟ್ಟರು, SR ವಿಶ್ವನಾಥ್ ಉತ್ತರ ಕೊಟ್ಟರು, ಈಗ ಅಶ್ವಥ್ ನಾರಾಯಣ್ ಹೇಳ್ತಾ ಇದ್ದಾರೆ. ಅಂದರೆ ಫ್ರಂಟ್ ಫುಟಿಗೆ ಬಂದು ಆಡೋಣ, ಇನ್ನು ಸಾಕಿನ ಹಿಂದೆ ಸರೋದು ರಕ್ಷಣಾತ್ಮಕ ಆಟ ಆಡಿದ್ದು ಅನ್ನೋ ನಿರ್ಧಾರಕ್ಕೆ ಬಂದಂಗೆ ಅನ್ನಿಸ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.